ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಈ ಮಾರ್ಚ್ 5ರ ನಂತರ ಮೀನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಅದರಲ್ಲೂ ಈ ತಿಂಗಳು ಮೊನ್ನೆ ಉಂಟಾದಂತಹ ಚಂದ್ರಗ್ರಹಣದ ನಂತರವೂ ಈ ಮೀನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಈ ಗ್ರಹಣದ ಪರಿಣಾಮದಿಂದ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರದಲ್ಲಿ, ಹಾಗೆ ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಯಾವ ವಿಷಯದಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಅದೃಷ್ಟ ಇರಲಿದೆ, ಹಾಗೆಯೇ ನಕಾರಾತ್ಮಕ ಪ್ರಭಾವಗಳಿಂದ ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ಪ್ರತಿ ವಿಡಿಯೋದಲ್ಲೂ ಹೇಳೋ ಥರನೇ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ಈ ಮೀನ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಮಾರ್ಚ್ ತಿಂಗಳು ಈ ಮೀನ ರಾಶಿಯವರಿಗೆ ಆಕರ್ಷಕ ವ್ಯಕ್ತಿತ್ವ ಮತ್ತು ಗುಪ್ತ ಒತ್ತಡಗಳ ನಡುವಿನ ಸಮತೋಲನವಾಗಿರ್ತದೆ ಅಂತಲೇ ಹೇಳ್ಬೋದು. ಈ 2026ರ ಮೀನ ರಾಶಿಯವರಿಗೆ ಮಾರ್ಚ್ ತಿಂಗಳು ವಿಶಿಷ್ಟ ಶಕ್ತಿಗಳ ಸಂಗಮವನ್ನು ತಂದಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ನಿಮ್ಮ ಲಗ್ನದಲ್ಲಿ ಉಚ್ಚ ಶುಕ್ರನು ಇರುವ ಕಾರಣ ನೀವು ಎಲ್ಲರ ಗಮನವನ್ನು ಸೆಳೀತಾ ಹೋಗ್ತೀರಿ. ನಿಮ್ಮ ನೋಟದಲ್ಲಿ ಅಂದ ಮತ್ತು ಸ್ವಭಾವದಲ್ಲಿ ಪ್ರೇಮ ತುಂಬಿರುತ್ತದೆ. ಇದು ಪ್ರಸ್ತುತ ನಡೆಯುತ್ತಿರುವ ಸಾಡೆ ಸಾತಿ ಅಂದರೆ ಲಗ್ನದಲ್ಲಿ ಶನಿ ಇರುವ ಕಾರಣ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತದೆ ಅಂತಲೇ ಹೇಳ್ಬೋದು. ಆದರೆ 12ನೇ ಮನೆಯ ವೇದ ಸ್ಥಾನದಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ತತ್ತರಿಸುತ್ತಿದೆ ಅಂತಲೇ ಹೇಳ್ಬೋದು. ಹೊರನೋಟಕ್ಕೆ ನೀವು ನಗುತ್ತಿದ್ದರೂ ಒಳಮನಸ್ಸಿನಲ್ಲಿ ಆತಂಕ, ನಿದ್ರೆಯ ಸಮಸ್ಯೆ ಅಥವಾ ಮಿತಿಮೀರಿದ ಖರ್ಚುಗಳು ನಿಮ್ಮನ್ನು ಬಹಳಷ್ಟು ಕಾಣ್ಬೋದು. ಸಾರ್ವಜನಿಕ ಜೀವನ ಮತ್ತು ವೈಯಕ್ತಿಕ ಶಾಂತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈ ತಿಂಗಳ ಸವಾಲಾಗಿರ್ತದೆ ಅಂತಲೇ ಹೇಳ್ಬೋದು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ತಿಂಗಳಲ್ಲಿ ಬಹುಮುಖ್ಯ ಅಂಶವಾಗಿರ್ತದೆ. ಇನ್ನು ಈ ಮಾರ್ಚ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಇರುವಂತಹ ಪ್ರಮುಖ ಗ್ರಹ ಸಂಚಾರ ಏನು ಅಂತ ನೋಡ್ತಾ ಬರೋದಾದರೆ, ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 3 ಮತ್ತು 8ನೇ ಮನೆಯ ಅಧಿಪತಿಯಾಗಿರತಕ್ಕಂತಹ ಶುಕ್ರನು 1ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ಈ ರಾಶಿಯು ಆಕರ್ಷಣೆಯ ವಿಚಾರದಲ್ಲಿ, ಪ್ರೇಮ ಸುಖ ಮತ್ತು ಅನಿರೀಕ್ಷಿತ ಲಾಭದ ವಿಚಾರಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ಈ ರಾಶಿಯವರ ಮೇಲೆ ಶುಕ್ರನು ಬೀರಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ಕುಂಭರಾಶಿಯಲ್ಲಿ ಮಂಗಳನು ಇರಲಿದ್ದು ಹೆಚ್ಚಿನ ವೆಚ್ಚ, ನಿದ್ರೆಯ ಸಮಸ್ಯೆ ಮತ್ತು ವಿದೇಶ ಪ್ರಯಾಣದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಂಗಳನ ಈ ಸಂಚಾರದಿಂದ ಕಾಣ್ತಾ ಬರ್ತೀರಿ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ಕುಂಭರಾಶಿಯಲ್ಲಿ ರಾಹು ಇರಲಿದ್ದು ಗುಪ್ತ ಶತ್ರುಗಳು ಮತ್ತು ಅಸಂಪ್ರದಾಯಿಕವಾದಂತಹ ಆಸೆಗಳ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯಿಂದ 1ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಶಕ್ತಿಯ ವಿಚಾರದಲ್ಲಿ ಕುಂಠಿತವನ್ನು ತರಲಿದ್ದಾರೆ. ನಂತರ ಆತ್ಮವಿಶ್ವಾಸದ ಹೆಚ್ಚಳವನ್ನು ಕೂಡ ತರಲಿದ್ದಾರೆ. ಇನ್ನು ನಿಮ್ಮ ರಾಶಿಯಲ್ಲಿ ಸಾಡೆ ಸಾತಿಯಲ್ಲಿರುವಂತಹ ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಇರೋ ಕಾರಣ ಶನಿಯು ಈ ಟೈಮ್ನಲ್ಲಿ ನಿಮ್ಮ ಶಿಸ್ತು ಹೆಚ್ಚಾಗ್ತಾ ಹೋಗ್ತದೆ, ಗಾಂಭೀರ್ಯವು ಕೂಡ ಹೆಚ್ಚಾಗಲಿದೆ ಮತ್ತು ನಿಮ್ಮ ಕೆಲಸದಲ್ಲಿ ವಿಳಂಬವಾಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಾರ್ಚ್ 5ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ವೃತ್ತಿ ಜೀವನವು ಸ್ವಲ್ಪ ಗೊಂದಲಮಯವಾಗಿರ್ಬೋದು. ಮಾರ್ಚ್ 15ರವರೆಗೆ ಸೂರ್ಯನು 12ನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸದ ಕೊರತೆಯೂ ಕೂಡ ಕಾಣ್ಬೋದು, ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಗುಪ್ತ ಪಿತೂರಿಗಳು ಕೂಡ ನಡೀಬೋದು. ಸಹೋದ್ಯೋಗಿಗಳಿಂದ ಅನಿರೀಕ್ಷಿತವಾದ ಬೆಂಬಲವು ಸಿಗದಿರಬಹುದು. ಸದ್ಯಕ್ಕೆ ತೆರೆಮರೆಯ ಕೆಲಸಗಳನ್ನು ತೊಡಗುವುದು ಈ ರಾಶಿಯವರಿಗೆ ಉತ್ತಮವಾಗಿರ್ತದೆ. ಆದರೆ ನಿಮ್ಮ ಕೆಲಸವು ವಿದೇಶಿ ವ್ಯವಹಾರಗಳು, ಆಸ್ಪತ್ರೆಗಳು ಅಥವಾ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆಯೇ ಬಹಳ ಯಶಸ್ವಿಯಾಗ್ತಾ ಹೋಗ್ತೀರಿ. ಉಚ್ಚ ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತಿನ ಮೂಲಕ ಗ್ರಾಹಕರನ್ನು ಗೆಲ್ಲಬಹುದು. ಮಾರ್ಚ್ 15ರ ನಂತರ ಸೂರ್ಯನು ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ನಾಯಕತ್ವದ ಗುಣಗಳು ಮರಳಿ ಬರ್ತಾ ಹೋಗ್ತವೆ. ಆದರೆ ಅಹಂಕಾರದಿಂದ ಮೇಲಾಧಿಕಾರಿಗಳೊಂದಿಗೆ ವಾಗ್ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು
ಈ ರಾಶಿಯವರ ಆರ್ಥಿಕ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ 12ನೇ ಮನೆಯಲ್ಲಿ ಮಂಗಳ ರಾಹುವಿನ ಸಂಯೋಜನೆಯು ಉಂಟಾಗುವ ಕಾರಣ ಹಠಾತ್ ಮತ್ತು ಅನಿರೀಕ್ಷಿತವಾದ ಖರ್ಚುಗಳು ಕೂಡ ಬರ್ತಾ ಹೋಗ್ತವೆ. ಅದರಲ್ಲೂ ಈ ಮಾರ್ಚ್ 5ರ ನಂತರ ವೈದ್ಯಕೀಯ ವೆಚ್ಚ, ವಾಹನ ರಿಪೇರಿ ಅಥವಾ ಪ್ರಯಾಣಕ್ಕಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಸಕಾರಾತ್ಮಕವಾಗಿ ಉಚ್ಚ ಶುಕ್ರನ ಬಲದಿಂದ ನಿಮ್ಮ ವ್ಯಕ್ತಿತ್ವ ಅಥವಾ ಕಲಾತ್ಮಕ ಕೌಶಲ್ಯಗಳ ಮೂಲಕ ಹಣವನ್ನು ಈ ರಾಶಿಯವರು ಗಳಿಸಬಹುದಾಗಿದೆ. ನಿಮ್ಮ ಮೂಡನ್ನು ಸುಧಾರಿಸಿಕೊಳ್ಳಲು ಬಟ್ಟೆಗಳು ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣವನ್ನು ಕೂಡ ಖರ್ಚು ಮಾಡ್ತಾ ಹೋಗ್ತೀರಿ. ಆದರೆ ಉಳಿತಾಯದ ಹಣ ಖಾಲಿಯಾಗದಂತೆ ಜಾಗೃತೆಯನ್ನು ವಹಿಸಬೇಕು. ವಿದೇಶಿ ಮೂಲಗಳಿಂದ ಬರುವಂತಹ ಆದಾಯವು ಈ ರಾಶಿಯವರಿಗೆ ವರದಾನವಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಅತ್ಯಂತ ಹೆಚ್ಚಿನ ಕಾಳಜಿ ಬೇಕಾಗಿರ್ತದೆ ಈ ರಾಶಿಯವರಿಗೆ. ಅದರಲ್ಲೂ ಈ ಮಾರ್ಚ್ 5ರ ನಂತರ 12ನೇ ಮನೆಯ ಗ್ರಹಗಳ ಪ್ರಭಾವವು ಮುಖ್ಯವಾಗಿ ನಿದ್ರೆ ಮತ್ತು ಪಾದಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ನಿದ್ರಾಹೀನತೆ ಅಥವಾ ಅಶಾಂತಿಯು ನಿಮ್ಮನ್ನು ಮಾನಸಿಕವಾಗಿ ದಣಿಸ್ಬೋದು. ಜೊತೆಗೆ ಲಗ್ನದಲ್ಲಿರುವಂತಹ ಶನಿಯು ದೈಹಿಕವಾಗಿ ಆಯಾಸ ಅಥವಾ ಕೀಲು ನೋವನ್ನು ನಿಮಗೆ ನೀಡ್ಬೋದು. ಮಾರ್ಚ್ ಮಧ್ಯಭಾಗದಲ್ಲಿ ಸೂರ್ಯನ ಪ್ರವೇಶವು ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸ್ಬೋದು ಅಥವಾ ತಲೆನೋವಿನ ಕಾರಣವೂ ಕೂಡ ಉಂಟಾಗ್ಬೋದು. ಪ್ರತಿದಿನ ಮಲಗುವ ಮುನ್ನ ಪಾದಗಳನ್ನು ಮಸಾಜ್ ಮಾಡಿಕೊಳ್ಳುವುದು ಮತ್ತು ಧ್ಯಾನ ಮಾಡುವುದು ಉತ್ತಮ ಪರಿಹಾರವಾಗಿರ್ತದೆ. ಈ ಟೈಮ್ನಲ್ಲಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಕಾಳಜಿಯೂ ಕೂಡ ಬೇಕಾಗಿರ್ತದೆ. ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡ್ತಾ ಬನ್ನಿ. ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸ್ಕೊಳ್ತಾ ಬನ್ನಿ. ಶನಿಯು ನಿಮ್ಮ ಸಾಡೆ ಸಾತಿಯಲ್ಲಿ ಇರೋ ಕಾರಣ ಶಿಸ್ತು ಕೂಡ ಈ ರಾಶಿಯವರಿಗೆ ಅಗತ್ಯವಾಗಿರ್ತದೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ನಿಮ್ಮ ಪ್ರೇಮ ಜೀವನವೇ ಈ ತಿಂಗಳ ಭರವಸೆಯ ಕಿರಣ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಮಾರ್ಚ್ 5ರ ನಂತರ ನಿಮ್ಮ ಲಗ್ನದಲ್ಲಿ ಉಚ್ಚ ಶುಕ್ರನಿರುವ ಕಾರಣ ನಿಮ್ಮಲ್ಲಿ ಒಂದು ಬಗೆಯ ಕಾಂತಿಯೂ ಕೂಡ ಇರುತ್ತದೆ. ಇತರರು ನಿಮ್ಮತ್ತ ಆಕರ್ಷಿತರಾಗ್ತಾ ಹೋಗ್ತಾರೆ. ಪ್ರೇಮ ಸಂಬಂಧಗಳು ಗಟ್ಟಿ ಆಗಲಿವೆ ಮತ್ತು ದಾಂಪತ್ಯ ಜೀವನ ಬಹಳ ಸುಖಮಯವಾಗಿರ್ತದೆ. ನಿಮ್ಮ ಸಂಗಾತಿಗೆ ನೀವು ಹೆಚ್ಚು ಆಕರ್ಷಿತರಾಗಿ ಕಾಣ್ತಾ ಹೋಗ್ತೀರಿ. ಆದರೆ 12ನೇ ಮನೆಯ ಚಟುವಟಿಕೆಗಳು ಕೆಲವು ರಹಸ್ಯಗಳನ್ನು ಮತ್ತು ಗುಪ್ತ ಹಾಸ್ಯಗಳನ್ನು ಸೂಚಿಸುತ್ತದೆ. ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಿ. ಮನೆಯ 4ನೇ ಮನೆಯಲ್ಲಿ ಗುರುವು ನೋಡೋದರಿಂದ ಕೌಟುಂಬಿಕ ಜೀವನ ಸ್ಥಿರವಾಗಿರ್ತದೆ. ಆದರೆ ನಿಮ್ಮ ಆಂತರಿಕ ಗೊಂದಲಗಳಿಂದಾಗಿ ನೀವು ಕುಟುಂಬದವರಿಂದ ಸ್ವಲ್ಪ ದೂರವಿರುವಂತೆ ನಿಮಗೆ ಅನ್ನಿಸ್ಬೋದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವಿದೇಶದಲ್ಲಿ ಓದಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹಸಿರು ನಿಶಾನೆ ಸಿಕ್ಕಂತೆಯೇ ಪ್ರಾಪ್ತವಾಗ್ತದೆ. ಅದರಲ್ಲೂ ವೀಸಾ ಪ್ರಕ್ರಿಯೆ ಅಥವಾ ವಿದೇಶಿ ಪ್ರಯಾಣಕ್ಕೆ 12ನೇ ಮನೆಯ ಶಕ್ತಿ ಬಹಳಷ್ಟು ಪೂರಕವಾಗಿರ್ತದೆ. ಈ ಮಾರ್ಚ್ 5ರ ನಂತರವೂ ಕೂಡ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಬರ್ತೀರಿ. ಈ ವಿದ್ಯಾರ್ಥಿಗಳಲ್ಲಿ ಈ ಟೈಮ್ನಲ್ಲಿ ಸಮಸ್ಯೆಗಳು ಕೂಡ ಎದುರಾಗ್ಬೋದು. ರಾಹುವಿನ ಪ್ರಭಾವದಿಂದ ಮನಸ್ಸು ಓದಿನ ಬದಲು ಹಗಲುಗನಸಿನತ್ತ ವಾಲ್ತಾ ಹೋಗ್ತದೆ. ಶನಿಯ ಶಿಸ್ತನ್ನು ಬಳಸಿಕೊಂಡು ಕಟ್ಟುನಿಟ್ಟಾದಂತಹ ವೇಳಾಪಟ್ಟಿಯನ್ನು ಪಾಲಿಸುವ ಮೂಲಕ ಈ ಮಾನಸಿಕ ಗೊಂದಲವನ್ನು ನೀವು ಜಯಿಸಬಹುದಾಗಿದೆ. ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಉತ್ತಮವಾದ ವೇಳಾಪಟ್ಟಿಯನ್ನು ಅಳವಡಿಸಿಕೊಂಡು ನಿಮ್ಮ ಓದಿನ ಮೇಲೆ ಕಾನ್ಸಂಟ್ರೇಷನ್ನ ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಈ ರಾಶಿಯವರು ಕಾಣ್ಬೋದಾಗಿದೆ. ಹಾಗಾದರೆ ಈ ಮಾರ್ಚ್ 5ರ ನಂತರ ನಿಮ್ಮ ಸಾಡೆ ಸಾತಿಯ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು 12ನೇ ಮನೆಯ ವೆಚ್ಚಗಳನ್ನು ನಿಯಂತ್ರಿಸಲು ಈ ಮೀನ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಕ್ರಮಗಳೇನು ಎಂಬುದನ್ನು ನೋಡ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮಂಗಳ ಮತ್ತು ರಾಹುವಿನಿಂದ ಉಂಟಾಗ್ತಿರುವಂತಹ ನಿದ್ರಾಹೀನತೆಯನ್ನು ತಪ್ಪಿಸಲು ಮಲಗುವ ಮುನ್ನ ಪಾದಗಳನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ ಮತ್ತು ದಿಂಬಿನ ಕೆಳಗೆ ಸಣ್ಣ ಚೀಲದಲ್ಲಿ ಸೋಂಪು ಕಾಳನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಇದರಿಂದ ನಿಮ್ಮ ನಿದ್ರಾ ಸಮಸ್ಯೆಗೆ ಪರಿಹಾರವೂ ಕೂಡ ಸಿಗ್ತಾ ಹೋಗ್ತದೆ. 12ನೇ ಮನೆಯ ಮಂಗಳ ಮತ್ತು 1ನೇ ಮನೆಯ ಶನಿಯನ್ನು ಶಾಂತಗೊಳಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ. ಇದರಿಂದ ಆ ಹನುಮಂತನ ಕೃಪೆಯೂ ಕೂಡ ಸಿಗಲಿದೆ. ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಶಾಂತಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಪ್ರತಿ ಮಂಗಳವಾರದಂದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ, ಔಷಧಿಗಳನ್ನು ದಾನ ಮಾಡಿ. ಇದು 12ನೇ ಮನೆಯ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಲು ಸಹಾಯವನ್ನು ಮಾಡಲಿದೆ. ಹಾಗೆಯೇ ಉಚ್ಚ ಶುಕ್ರನ ಶುಭ ಫಲಗಳಿಗಾಗಿ ಪ್ರತಿದಿನ ಸುಗಂಧ ದ್ರವ್ಯ ಬಳಸಿ ಮತ್ತು ಸ್ವಚ್ಛವಾದ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ
ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತಾ ಬರ್ತದೆ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ. ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.